ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. ಅಂದರೆ ನಾವು ಹೋಗಿದ್ದೆ ಮಧ್ಯಾಹ್ನದ ಮೇಲೆ ಚಿಕ್ಕಪೇಟೆಗೆ. ಅದಾದಮೇಲೆ ಒಂದು ಅಂಗಡಿ ನೋಡಿದೆ, ಏನು ನಾನು ಗೃಹ ಪ್ರವೇಶಕ್ಕೆ ಸ್ಯಾರಿ ತೊಗೊಂಡಿದ್ದಲ್ಲ ಅಲ್ಲಿ. ಬಟ್ ಆದರೆ ಇಲ್ಲಿ ಇವಾಗ ನನಗೆ ದಾರಿ ಸೀರೆ ಅಲ್ಲಿ ಅಷ್ಟು ಅಂದರೆ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಸುದರ್ಶನ್ಗೆ ಹೋದೆ, ಅಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಂದರೆ ನಾನು ಜಾಸ್ತಿ ದಾರಿ ಸೀರೆಗೆ ಟೈಮೇ ತೊಗೊಳ್ಳಿಲ್ಲ. ಒಂದು ಸ್ಯಾರಿ ಶಾಪಿಗೆ ಹೋದೆ, ಅದು ಒಂದು ಎರಡೇನೋ ಟ್ರಯಲ್ ಮಾಡಿದೆ. ಅದಾದಮೇಲೆ ಸುದರ್ಶನ್ಗೆ ಹೋಗಿದ ತಕ್ಷಣ ಒಂದು ಪಾರ್ಟ್ ಅಂದರೆ ನನ್ನ ಹತ್ರ ಒಂದು ಫೋಟೋ ಇತ್ತು, ಅದೇ ರೆಫರೆನ್ಸಲ್ಲಿ ತೋರಿಸ್ದೆ. ಸೊ ತೋರಿಸಿದ ತಕ್ಷಣ ತಗೊಂಡೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಅನ್ನೋಕ್ಕಾಗಲ್ಲ, ಜಾಸ್ತಿ ಹುಡುಕ್ಲಿಲ್ಲ. ಓಕೆ ಸಿಕ್ತಲ್ಲ ಬಿಡು ಅಂತ ತಗೊಂಡೆ. ಅದಾದಮೇಲೆ ಅಲ್ಲೇ ಟೈಮ್ ಆಗೋಯಿತು. ಆಮೇಲೆ ನಮ್ಮಮ್ಮಂಗೆ ಅವರಮ್ಮಂಗೆಲ್ಲ ಬಟ್ಟೆ ತೊಗೊಳ್ಳೋಷ್ಟೊತ್ತಿಗೆ ಒಂದು ದಿನ ಆಯಿತು, ಅಂದರೆ ನೈಟ್ ಆಯಿತು. ಅಲ್ಲೆಲ್ಲ 7 o'clock ಕ್ಲೋಸ್ ಆಗುತ್ತಲ್ಲ. ಸೊ ಅಷ್ಟಾಯಿತು. ಇವಾಗ ಬೆಳಗ್ಗೆ ಮತ್ತೆ ಇವಾಗ ಚಿಕ್ಕಪೇಟೆಗೆ ಹೋಗಬೇಕು, ರಿಲೇಷನ್ಸ್ಗಳಿಗೆಲ್ಲ ತೆಗಿಬೇಕಲ್ಲ. ಸೊ ಹಾಗಾಗಿ ಹೆಂಗೂ ಬಂದಿದ್ದೀವೆಲ್ಲ ತೆಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಸಡನ್ ಪ್ಲ್ಯಾನ್ ಆಗಿದ್ದು, ಅಂದರೆ ಬರೀ ನಮಗೆ ಮಾತ್ರ ತೊಗೊಂಡು ಹೋಗೋಣ ಅಂತ ಬಂದಿದ್ದು, ನಮಗೆ ಮತ್ತು ಅವರಿಗೆ. ಅದಾದಮೇಲೆ ಮತ್ತೆ ಇನ್ನೊಂದು ಜೊತೆ ಏನು ಜ್ಯುವೆಲ್ರಿ ಮಾಡೋಕ್ಕೆ ಬರಬೇಕಾಗಿದ್ದೆಲ್ಲ ಆಗಲ್ಲ ಅಂದ್ಬಿಟ್ಟು ಸರಿ ಇವಾಗಲೇ ಎಲ್ಲರಿಗೂ ತೆಗಿಬಿಡೋಣ ಅಂತ ಇವಾಗ ಬೆಳಗ್ಗೆ ಹೊರಡ್ಬೇಕು. ಇವಾಗ ಫ್ಯಾಮಿಲಿ ಎಲ್ಲರಿಗೂ ತೆಗಿಬೇಕು. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ಬರೀ ಇವತ್ತು ಸ್ಯಾಟರ್ಡೆ ತುಂಬ ರಶ್ ಇರುತ್ತೆ. ನಮಗೆ ಇದು ಬಿಟ್ಟರೆ ಟೈಮ್ ಇಲ್ಲ, ಸ್ಯಾಟರ್ಡೆ ಸಂಡೇ ಶಾಪಿಂಗ್ ಮಾಡಬೇಕು. ಸೊ ಹಾಗಾಗಿ ಮತ್ತು ನಾವು ಊರಿಗೆ ಹೋಗಬೇಕು, ಸುಮಾರು ಕೆಲಸಗಳಿದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಲ್ಲ. ಇನ್ನು ನಮಗೆ 1.5 month ಇದೆ ಅಷ್ಟೇ ಟೈಮು. ಒನ್ ಮಂತ್ ಅಂತ ಅನ್ಕೋಬೇಕು, 1.5 month ಇಲ್ಲ. ಸೊ ಅದಕ್ಕೆ ಸೊ ಹೋಗೋಣ, ಮನೆ ತಡ ಮಾಡೋದು ಬೇಡ. ಇನ್ನೂ ಸುಮಾರು ಶಾಪಿಂಗ್ ಇದೆ. ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಹೋಗೋಣ. ಹಿಂದಿನ ದಿನ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಯಾಕಂದರೆ ನಾವು ಹೋಗಿದ್ದೆ ಮಧ್ಯಾಹ್ನ, ಮತ್ತು 7 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ಸೊ ಇದು ಸೆಕೆಂಡ್ ಡೇ ನಾವು ಹೋಗ್ಬೇಕಾರೆ ಒಂದು ಅಟ್ಲೀಸ್ಟ್ 10:30ಗೆ ಬಿಟ್ವಿ ಮನೆ, ಅಂದರೆ ಬೇಗ ಹೋಗ್ಬೋದು ಅಂತ. ಆದರೂ ಹೋಗೋಷ್ಟೊತ್ತಿಗೆ 12:30ನೇ ಆಯಿತು. ಫಸ್ಟು ನಾವು ರಿಟರ್ನ್ ಗಿಫ್ಟ್ ಶಾಪಿಗೆ ಬಂದ್ವಿ. ಇಲ್ಲಿ ನನಗೆ ಈ ಥರ ತಟ್ಟೆಗಳು ಬೇಕಿತ್ತು, ಅಂದರೆ ಒಂದು 9 ಅಥವಾ 12 ತಟ್ಟೆ ಬೇಕಿತ್ತು. ಯಾಕಂದರೆ ಈಗ ಹುಡ್ಗನ ಕರ್ಕೊಂಡು ಬರ್ಬೇಕಾದ್ರೆ ಬೆಳಗ್ಗೆ ಶಾಸ್ತ್ರ ಇರುತ್ತಲ್ಲ, ತಟ್ಟೆ ತುಂಬ್ತಾರಲ್ವ, ಅದಕ್ಕೆ ಇದನ್ನೆಲ್ಲ ಇವೆಂಟ್ ಅವ್ರಿಗೆ ಕೊಡ್ಬೋದಿತ್ತು. ಬಟ್ ಆದರೆ ನನಗೆ ಸೊ ನಾವೆಲ್ಲ ನಿಂತ್ಕೊಂಡು ಮಾಡಿದ್ರೆ ಅದೊಂದು ಎಫರ್ಟ್ಸ್ ಮ್ಯಾಟರ್ ಅಲ್ವಾ. ಸೊ ಆ ಥರ ಮತ್ತು ಸುಮ್ಮನೆ ಅವರಿಗೆಲ್ಲ ಅಷ್ಟು ಕೊಡೋ ಬದಲು ನಾವೇ ಇಟ್ಕೊಳ್ಬೋದು ಇದನ್ನ ಅಂತ. ಸೊ ಗೈಸ್, ಇವಾಗ ಫ್ಯಾಮಿಲಿಗೆ ಎಲ್ಲ ಬಟ್ಟೆ ತೆಗೋದಕ್ಕೆ ಬಂದಿದ್ದೀವಿ ಆ್ಯಂಡ್ ಭೈರಪ್ಪ ಅಂತೆ. ಸೊ ಇವಾಗ ನೋಡ್ತಾ ಇದ್ದೀವಿ. ಭೈರಪ್ಪದಲ್ಲಿ ಒಂದು 3-4 ಸೀರೆ ತೊಗೊಂಡು ಇವಾಗ ವರಮಹಾಲಕ್ಷ್ಮಿ ಸಿಲ್ಕ್ಸಿಗೆ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ನೈಟ್ ಆಗಿತ್ತು. ಒಂದು ಏನು 7:30 ಆಗಿತ್ತು. ಇಲ್ಲೇನೋ 8:30ಗೇನೋ ಕ್ಲೋಸ್ ಅಂತ ಹೇಳ್ತಾಯಿದ್ರು. ಸೊ ಸಿಗುತ್ತೋ ಇಲ್ವೋ, ಆಲ್ರೆಡಿ ಫುಲ್ಲು ಇರಿಟೇಟ್ ಆಗಿಬಿಟ್ಟಿದ್ವಿ. ನಮ್ಮಮ್ಮ ಒಂದಷ್ಟು ವೀಡಿಯೋಸ್, ಈಗ ಅಮ್ಮಂದಿರು ನೋಡ್ಬೋದು ವೀಡಿಯೋಸಲ್ಲಿ, ಅಂದರೆ ವೀಡಿಯೋಸ್ ಎಲ್ಲ ಬರುತ್ತಲ್ಲ ಚಿಕ್ಕಪೇಟೆಯಲ್ಲಿ ಅಷ್ಟು ಕಮ್ಮಿ ಸಿಗುತ್ತೆ ಇಷ್ಟು ಕಮ್ಮಿ ಸಿಗುತ್ತೆ ಅಂತ ಅಂದ್ಕೊಂಡು ಆ ವೀಡಿಯೋಸ್ ಎಲ್ಲ ನೋಡಿದ್ರು. ನಾನು ನಮ್ಮಮ್ಮಂಗೆ ಕರ್ಕೊಂಡೋಗಿ ಫುಲ್ಲು ತೋರಿಸ್ದೆ, ನೋಡಿ ಈ ಥರ ಇರುತ್ತೆ ಅಂತ. ಆಮೇಲೆ ನಮ್ಮಮ್ಮಂಗೆ ಇಷ್ಟ ಆಗಲಿಲ್ಲ, ಫುಲ್ ಅವರಿಗೆ ಟಯರ್ಡ್ ಆಗಿಬಿಟ್ಟಿತ್ತು. ಇದೇನು ಸೀರೆನೇ ಸಿಗ್ತಿಲ್ಲ, ಒಂಥರ ಯಾವುದೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ಆಮೇಲೆ ಏನು ಮಾಡಿದ್ವಿ, ಸರಿ ಬೇಡ ಎಲ್ಲ ಒಂದೇ ಕಡೆ ತೆಗೆಯೋಣ ಅಂತ ಹೇಳಿ ವರಮಹಾಲಕ್ಷ್ಮಿಲೇ ಕೊಡೋರಿಗೆ ಎಲ್ಲರಿಗೂ ತೆಗೆದ್ವಿ. ಸೊ ಇಲ್ಲಿ ಏನು ನೋಡ್ತಿದ್ರೆ ಇದೇ ಥರ ಸೀರೆಗಳೆಲ್ಲರಿಗೂ ತೆಗೆದಿರೋದು. ಯಾರಿಗೂ ಕಮ್ಮಿನೂ ಬೇಡ ಜಾಸ್ತಿನೂ ಬೇಡ, ಯಾಕಂದರೆ ಈಗ ಒಂದೇ ಮದುವೆ ಅಲ್ವಾ. ಸೊ ಹಾಗಾಗಿ, ಅಂದರೆ ಈಗ ನಮ್ಮನೇಲಿ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ವಲ್ಲ, ಹಾಗಾಗಿ ಸೊ ಎಲ್ಲರಿಗೂ ಒಂದೇ ಥರ ನೋಡಿ ಇಷ್ಟು ಸೀರೆ ತೆಗೆದ್ವಿ. ಇಲ್ಲೇ ಒಂದು ಆಲ್ಮೋಸ್ಟ್ 68 to 70 ಏನೋ ತೊಗೊಂಡ್ವಿ ಸ್ಯಾರೀಸು. ಇನ್ನೂ ಹೊರಗಡೆ ಮತ್ತೆ ತೊಗೊಂಡ್ವಿ. ಆಮೇಲೆ ಲಾಸ್ಟಲ್ಲಿ ಗೊತ್ತಿರುತ್ತಲ್ಲ, ಅವ್ರಿಗೆ ಬಿಟ್ವಿ ಇವ್ರಿಗೆ ಬಿಟ್ವಿ ಅಂತ ಹೇಳಿ ಮತ್ತೆ ಹೊರಗಡೆ ತೊಗೊಂಡ್ವಿ. ಸೊ ನಮ್ದು ಈ ಥರ ಆಗಿತ್ತು ಶಾಪಿಂಗ್. ಅಂದರೆ ಫೈನಲಿ ಖುಷಿ ಆಯಿತು. ಒಂದು ಅಂದರೆ ಚೆನ್ನಾಗೆ ಸಿಕ್ತು. ಅಂದರೆ ಎಲ್ಲರಿಗೂ, ಅಂದರೆ ಈಗ ಕೊಟ್ಟಾಗ ಅವ್ರಿಗೂ ಖುಷಿ ಆಗಬೇಕು, ಉಟ್ಕೊಳ್ಬೇಕು. ಸೊ ಹಾಗಾಗಿ ಸೊ ರಗಳೆ ಬೇಡ ಅಂತ ಎಲ್ಲರಿಗೂ ಒಂದೇ ಥರ, ಅದರಲ್ಲಿ ಕಲರ್ಸ್ಗಳೆಲ್ಲ ಚೇಂಜ್ ತೆಗೆದ್ವಿ ಅಷ್ಟೇ. ಕ್ಲೋಸ್ ಮಾಡ್ತವ್ರೆ. ಸೊ ಎಲ್ಲ ಪ್ಯಾಕ್ ಮಾಡಿದ್ರು. ಮತ್ತು ಇಲ್ಲಿ ಇದು ಜಾಸ್ತಿ ಶಾಪಿಂಗ್ ಮಾಡಿದ್ದಕ್ಕೆ ಆಮೇಲೆ ಇದೊಂದು ದೇವ್ರ ಫೋಟೋ ಗಿಫ್ಟಾಗಿ ಕೊಟ್ಟರು. ಖುಷಿ ಆಯಿತು. ವರಮಹಾಲಕ್ಷ್ಮಿ ಮನೆಗೆ ಬಂದಿದ್ದು ದೇವರು, ಅದು ಅವರು ಸೀರೆ ಏನು ಬರುತ್ತೆ ಅದರಲ್ಲೇ ಮಾಡಿದ್ದಾರೆ ಫ್ರೇಮು, ಚೆನ್ನಾಗಿದೆ.
ಸೊ ಲಾಸ್ಟಿಗೆ ಫೈನಲಿ ಒಳ್ಳೆಯದಾಗಲಿ ಅಂತ ಹೇಳಿ ಏನು ಕುಂಕುಮ ಮತ್ತು ಹೂವೆಲ್ಲ ಕೊಟ್ಟು ಫ್ರೇಮ್ಸ್ ಎಲ್ಲ ಕೊಟ್ಟರು. ಸೊ ಗೈಸ್ ಫೈನಲಿ ವರಮಹಾಲಕ್ಷ್ಮಿಲಿ ಎಲ್ಲ ಶಾಪ್ ಮಾಡಿದ್ವಿ. ನಾವು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಅಂದರೆ ಇವಾಗ ತುಂಬ ಕಮ್ಮಿ ಅಂದ್ಕೊಂಡು ಸಣ್ಣ ಅಂಗಡಿಗೆ ಹೋದರೆ ಕಲೆಕ್ಷನ್ಸು ಸಿಗೋಲ್ಲ. ನಾವು ಕೊಟ್ಟಾಗ ಅವ್ರಿಗೂ ಖುಷಿ ಆಗಬೇಕು ತೊಗೊಂಡಾಗ. ಸೊ ಹಂಗಾಗಿ ಆಲ್ಮೋಸ್ಟ್ ಇಲ್ಲೇ ಒಂದು 150 ಸ್ಯಾರಿ ತೊಗೊಂಡ್ವಿ. ಒನ್ ಟೈಮ್ ಅಲ್ವಾ, ಇನ್ನು ನನಗೆ ಅಣ್ಣ ತಮ್ಮನೇ ಯಾರಿಲ್ಲ. ಸೊ ಹಂಗಾಗಿ ಚೆನ್ನಾಗಿರೋದೆ ಕೊಡ್ಸೋಣ ಅಂತ ಇಲ್ಲೇ ತೊಗೊಂಡ್ವಿ. ಬಿಲ್ಲಿಂಗ್ ಎಲ್ಲ ಆಯಿತು ಫುಲ್ಲು. ಸೊ ಅವರು ನಾವು ತುಂಬ ಜಾಸ್ತಿ ಶಾಪಿಂಗ್ ಮಾಡಿರೋದಕ್ಕೆ ಅವ್ರದ್ದು ವರಮಹಾಲಕ್ಷ್ಮಿ ಫೋಟೋ ಕೊಟ್ಟರು, ಹಾಗೆ ದೇವ್ರ ಮೇಲೆ ಇಟ್ಟಿರೋ ಹೂವನ್ನು ಕೊಟ್ಟರು. ತುಂಬ ಖುಷಿ ಆಯಿತು, ಪಾಸಿಟಿವ್ ಆಗಿ ಫೀಲ್ ಆಯಿತು. ಸೊ ದೇವರಿಂದ ಹೂವು ಕೊಟ್ಟರು ಮದುವೆ ಸೀರೆ ತೊಗೊಂಡಾಗ ಅಂತ ಖುಷಿ ಆಯಿತು ಅಷ್ಟೇ. ತುಂಬ ಬೆಳಗ್ಗೆಯಿಂದ ಹುಡುಕಿ ಸಿಕ್ಕಾಬಟ್ಟೆ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ನನಗಂತೂ 2-3 ಡೇಸಿಂದ ಒಂಥರ ಹೆಂಗಾಗಿದೆ ಅಂದರೆ ಆ ಧಾರೆ ಸೀರೆ ಹೆಂಗೋ ಕನ್ಫರ್ಮ್ ಆಯಿತು, ಬಟ್ ಆದರೆ ಎಲ್ಲರಿಗೂ ತೆಗಿಬೇಕಲ್ಲ. ಸೊ ಹಾಗಾಗಿ ತುಂಬ ಕಡೆ ನೋಡಿದ್ವಿ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಫೈನಲಿ ವರಮಹಾಲಕ್ಷ್ಮಿಯಲ್ಲಿ ಶಾಪ್ ಮಾಡಿದ್ವಿ. ಸೊ ನೀವು ಯಾರಾದರೂ ಬರೋದಿದ್ರೆ ವರಮಹಾಲಕ್ಷ್ಮಿಯಲ್ಲಿ ಶಾಪ್ ಮಾಡ್ಬೋದು. ನನಗಂತೂ ಇಷ್ಟ ಆಯಿತು. ಏನು ಎಲ್ಲ ಕಡೆ ಹೋಗಿ ನೋಡಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ ಅಂದರೆ ತುಂಬ ಜಾಸ್ತಿ ತೊಗೊಂಡ್ವಿ. ನಾವೀಗ ಕಂಚಿಗೆ ಹೋಗಿದ್ರು ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸುಮ್ಮನೆ ಅಲ್ಲಿಗೆಲ್ಲ ಹೋಗಿ ಟೈರ್ ಮಾಡ್ಕೊಳ್ಳೋ ಬದಲು ಇಲ್ಲೇ ತೊಗೊಂಡ್ವಿ. ನಮಗಂತೂ ಸ್ಯಾಟಿಸ್ಫೈ ಆಗಿದೆ ಬಟ್ಟೆಯಿಂದ. ಸೊ ಇವಾಗ ಮನೆಗೆ ಹೋಗೋಣ. ಇನ್ನು ನಾಳೆ ಮತ್ತೆ ಬರಬೇಕು. ನಮ್ಮ ಮನೆ ಏನು ಫ್ಯಾಮಿಲಿ ಎಲ್ಲ ಗಂಡು ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ಪಂಚೆ ಮತ್ತು ಎಲ್ಲ ಬಟ್ಟೆಗಳೆಲ್ಲ ತೆಗಿಬೇಕು. ಸೊ ನೋಡೋಣ ಇನ್ನು ಏನಾಗುತ್ತೆ ಅಂತ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಫುಲ್ಲು ಲಗೇಜ್ ಆಗಿಬಿಟ್ಟಿದೆ. ಡಿಕ್ಕಿಲೂ ಫುಲ್ ಆಗಿತ್ತು. ಮತ್ತು ಅದರ ನೆಕ್ಸ್ಟ್ ಡೇ ಸೊ ಇದು 3ನೇ ದಿನ ನಾವು ಹೋಗ್ತಿರೋದು ಶಾಪಿಂಗಿಗೆ, ಗಂಡು ಮಕ್ಕಳಿಗೆಲ್ಲ ತೆಗಿಯೋಣ ಅಂತ. ಇವತ್ತು 3ನೇ ದಿನ ಮತ್ತೆ ಸುದರ್ಶನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕೆಲಸ ಮಾಡೋರೆಲ್ಲ ನಮ್ಮ ತುಂಬ ಚೆನ್ನಾಗಿ ಕಂಡುಹಿಡಿತಾ ಇದ್ದಾರೆ. ನನಗಿನ್ನೂ ಸ್ವಲ್ಪ ಬಟ್ಟೆ ಬೇಕಿತ್ತಲ್ಲ, ಅದನ್ನು ತೊಗೊಳಕ್ಕೆ ಅಂತ ಮತ್ತೆ ಬಂದಿದ್ವಿ ಸುದರ್ಶನ್ಗೆ. ಆ್ಯಕ್ಚುಲಿ ನೆನ್ನೆನೂ ಬಂದಿದ್ವಿ, ಅದು ವೀಡಿಯೋ ನಾನು ತೊಗೊಂಡಿಲ್ಲ. ಅಲ್ಲಿ ಸ್ಟಾಫ್ಸ್ ಎಲ್ಲ ಹೇಳ್ತಾಯಿದ್ರು, ಏನು ಡೈಲಿ ಹೋಗ್ತಿದ್ವಲ್ಲ ಸ್ಯಾರಿ ಎಕ್ಸ್ಚೇಂಜಿಗೆ ಮತ್ತೆ ಮತ್ತೆ ತೊಗೊತಿದ್ದೀರಾ ಅಂತ ತುಂಬ ಚೆನ್ನಾಗಿ ಕಂಡುಹಿಡಿತಾಯಿದ್ರು. ಸೊ ಇಲ್ಲೇ ಸುದರ್ಶನಿಗೆ ಮೇಲ್ಗಡೆ ಊಟಕ್ಕೆ ಬಂದಿದ್ವಿ. ನೋಡಿ ಸೆಕೆಂಡ್ ಡೇ ನಮ್ಮ ಪರಿಸ್ಥಿತಿ ಸೇಮ್. ಮತ್ತೆ ಹಿಂದೆನೂ ಡಿಕ್ಕಿನೆಲ್ಲ ಫುಲ್ಲು ತುಂಬಿಸಿ ಮುಂದೆನೂ ಕೂತಿದ್ವಿ. ರಾಮರಾಜಿಗೆ ಹೋಗಿದ್ವಿ. ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಇರಿಟೇಟ್ ಆಗ್ತಾಯಿತ್ತು. ಸೊ ಅಲ್ಲೂ ಎಲ್ಲರೂ ಹುಡುಗರಿಗೂ ತೊಗೊಂಡ್ವಿ. ಇವಾಗ 3rd ಡೇ ಮತ್ತೆ ವರಮಹಾಲಕ್ಷ್ಮಿಗೆ ಬಂದ್ವಿ. ಇಲ್ಲಿಗೆ ಬಂದು ಮತ್ತೆ ಸೇಮ್ ಎಲ್ಲ ಹೆಣ್ಮಕ್ಳಿದೆ. ಅವ್ರಿಗೆ ಮರ್ತ್ವಿ ಇವ್ರಿಗೆ ಮರ್ತ್ವಿ ಅಂತ ಮತ್ತೆ ಅವರಿಗೆ ತೊಗೊಳೋದಾಯಿತು. ಗಂಡು ಮಕ್ಳದೇನೋ ಬೇಗ ಮುಗಿದೋಯ್ತು. ಅಂದರೆ ಅವ್ರದ್ದು ಪಂಚೆ ಶಲ್ಯ ಶರ್ಟ್ ಅಲ್ವಾ. ಸೊ ರಾಮರಾಜಲ್ಲಿ ಅವ್ರದ್ದು ಏನು ಸೈಜ್ ಕೇಳಿದ್ರೆ ಶರ್ಟ್ ಸೈಜು ಅದ್ರಲ್ಲಿ ಸಿಕ್ಬಿಡ್ತು. ಅದ್ರಲ್ಲಿ ಬೇಗ ಎತ್ಕೊಂಡು ಬಂದ್ವಿ. ಯಾಕಂದರೆ ಒಂದೇ ಕಲರ್ ಅಲ್ವಾ ಗೋಲ್ಡು, ಎಲ್ಲರಿಗೂ ಕರೆಕ್ಟ್ ಆಗುತ್ತೆ ಅಂತ. ಹೆಣ್ಮಕ್ಳಿಗೆ ತೆಗೆಯೋದ್ರಲ್ಲಂತೂ ತುಂಬ ತಲೆನೋವು. ಅದೇ ಥರ ಬೇಕು ಇದೇ ಥರ ಬೇಕು, ಯಾರಿಗೆ ಸೂಟ್ ಆಗುತ್ತೆ ಇಲ್ಲ ಅಂತ ಮತ್ತೆ ನೋಡೋದು. ಮತ್ತೆ ಅಲ್ಲಿ ಹೋದಾಗೆಲ್ಲ ನನಗೊಂದು ಸೀರೆ ಅಂತ ನಾನು ತೊಗೊಳ್ಳೋದು, ಬರೀ ಅದೇ ಆಗ್ತಾಯಿತ್ತು. ಆ್ಯಕ್ಚುಲಿ ಇಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದರು. ನಾನು ಇಲ್ಲಿಗೆ ಬಂದಿದ್ದು ಮಲ್ಲೇಶ್ವರಂ ಈ ಬ್ರಾಂಚು. ಲಾಸ್ಟ್ನೇ ದಿನ ಬಂದಾಗ ಅವರು ಚಿಕ್ಕಪೇಟೆಯಲ್ಲಿ 2 ದಿನ ಹೋಗಿದ್ನಲ್ಲ, ಆ ಮ್ಯಾನೇಜರ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ನಾನು ವೀಡಿಯೋ ಬೇರೆ ಮಾಡ್ತಿದ್ದೆ ಮತ್ತು ನಾನು ಅಲ್ಲಿ ತುಂಬ ಸ್ಯಾರೀಸ್ ತೊಗೊಂಡಿದ್ದೆನಲ್ಲ, ಅವ್ರಿಗೆ ಪರಿಚಯ ಇತ್ತು. ಹಾಗಾಗಿ ಅವ್ರು ಹೇಳ್ತಿದ್ರು, ಮೇಡಮ್ ಏನು ಮತ್ತೆ ಇಲ್ಲಿ ಬಂದಿದ್ದೀರಾ ಅಂತ. ಹೌದು, ಇನ್ನೂ ಸ್ವಲ್ಪ ಚೆನ್ನಾಗಿ ತೊಗೋಬೇಕು, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ. ಸೊ ಹಾಗೆ ಸ್ಟಾಫ್ಗಳಂತೂ ಇವಾಗ ತುಂಬ ಚೆನ್ನಾಗಿ ಕಂಡುಹಿಡಿದಾರೆ. ಅಂದರೆ ಈಗ ಹೋಗ್ಬಿಟ್ರೆ ಚಿಕ್ಕಪೇಟೆಗೆ ಕಂಡುಹಿಡಿತಾರೆ, ಓ ನೀವೇ ಅಲ್ವಾ ಬಂದಿದ್ದು, ತೊಗೊಂಡೋದ್ರಿ ಅಲ್ವಾ ಹಂಗೆ ಹಿಂಗೆ ಅಂತ. ಇಲ್ಲೂ ಆ ಮ್ಯಾನೇಜರ್ ಅಂತ ಇದ್ದರು, ಇನ್ನೊಬ್ರಿಗೆ ಅವರಿಗೆ ತೋರಿಸಿ ತುಂಬ ಸೀರೆ ತೊಗೊಂಡಿದ್ದಾರೆ, ಚೆನ್ನಾಗಿ ತೊಗೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆ ಥರ ಆಗಿತ್ತು ನಮ್ಮ ಪರಿಸ್ಥಿತಿ. ಫೈನಲಿ ಸ್ಯಾರಿ ಶಾಪಿಂಗ್ ಮುಗಿಸಿದ್ದೀವಿ. ಇದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು. ಚಿಕ್ಕಪೇಟೆಯಲ್ಲಿ ಏನು ಈ ಥರ ಡಿಸೈನರ್ ಸ್ಯಾರಿ ಒಂದು ನೋಡ್ತಾ ಇದ್ದೆ. ಸೊ ಇಲ್ಲಿ ಬೇರೆ ತೊಗೊಂಡೆ ನಾನು, ನಿಮಗೆ ಅದು ಹಾಕ್ಕೊಂಡೋಗಿ ತೋರಿಸ್ತೀನಿ. ಸ್ವಲ್ಪ ಎಲ್ಲ ಸಸ್ಪೆನ್ಸ್ ಆಗಿರಲಿ ಅಂತ, ಯಾಕಂದರೆ ಅವತ್ತಿನ ದಿನ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ. ಇವಾಗಲೆಲ್ಲ ತೋರಿಸ್ಬಿಟ್ರೆ ಅದಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂತ. ಇಷ್ಟೆಲ್ಲ ಐಟಮ್ಸ್ ಇತ್ತು, ಇನ್ನೂ ಅಮ್ಮ ತೊಗೊಂಡೋಗಿದ್ದಾರೆ. ಆಂಟಿ ಮನೆಗೆ ಇಟ್ಟಿದ್ವಿ, ಇವಾಗ ತೊಗೊಂಡೋಗ್ಬೇಕು. ಇವಾಗ ಮನೆಗೆ ತೊಗೊಂಡು ಬಂದಿದ್ದೀವಿ. ಸೊ ಇಲ್ಲೆಲ್ಲ ಇಟ್ಟಿದ್ದೀವಿ. ಈಗ ಎಲ್ಲರಿಗೂ ಬರೀಬೇಕು ಯಾರ್ಯಾರಿಗೆ ಕೊಡಬೇಕು ಅಂತ. ಇದು ನನ್ನ ಧಾರೆ ಸೀರೆ, ಇವಾಗ ತೋರಿಸಲ್ಲ, ಮದುವೆ ದಿನನೇ ನೋಡಿ. ಸೊ ಇಷ್ಟಿದೆ. ಇದು ನಮ್ಮ ಮನೆಗೆ ಏನಕ್ಕೆ ನಾವು ಫಸ್ಟೇ ತೊಗೊಂಡು ಬಂದಿಲ್ಲ ಅಂತ ಅಂದರೆ, ಇಲ್ಲಿ ನಮ್ಮ ರಿಲೇಷನಲ್ಲಿ ಅಜ್ಜಿ ಒಬ್ಬರು ತೀರ್ಕೊಂಡಿದ್ರು, ಅದು ನಮಗೆ ಸೂತ್ಕ ಇತ್ತು. ಹಾಗಾಗಿ ಹಿಂದೆಗಡೆ ಮನೆ ನಮ್ಮ ಆಂಟಿ ಮನೆ, ಸುಜಾತ ಆಂಟಿ ಮನೆ ಇಟ್ಟಿದ್ವಿ, ಅಂದರೆ ಚಿಂಟೋಣ್ಣವ್ರ ಮನೆ. ಸೊ ಅಲ್ಲಿ ಇಟ್ಟು ಒಂದು 3-4 ಡೇಸ್ ಆದಮೇಲೆ ಸೂತ್ಕ ತೊಗೊಂಡಾದ್ಮೇಲೆ ಇಲ್ಲಿಗೆ ನಮ್ಮ ಮನೆಗೆ ತೊಗೊಂಡು ಬಂದಿದ್ದು. ಸೊ ಸ್ಯಾಟರ್ಡೇ ಆಗಿತ್ತು, ನಮ್ಮ ಗುಂಡು ಬಂದಿದ್ದ, ನಮ್ಮ ಅತ್ತೆ ಬಂದಿದ್ದರು ಜೋಗದಿಂದ. ಅದೇ ಈಗ ಸೂತ್ಕ ತೊಗೋಬೇಕಿತ್ತಲ್ಲ, ನಮ್ಮ ರಿಲೇಷನಲ್ಲಿ ಅಜ್ಜಿ ಸತ್ತಿದ್ದು. ಸೊ ಹಾಗಾಗಿ ಇವಾಗ ನೈಟ್ ಎಲ್ಲರಿಗೂ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನು ಬರೆಯೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಅಕ್ಕ ಬಂದಿರಲಿಲ್ಲ, ಬೆಳಗ್ಗೆ ಬರ್ತಾರೆ ನಮ್ಮ ಮಧುರಕ್ಕ. ಸೊ ಎಲ್ಲ ಬರ್ದು ಲೀಸ್ಟ್ ಮಾಡಿ ಇಟ್ಟಿದ್ದೀವಿ. ಇವಾಗ
ಶಾಪಿಂಗ್ ಏನೋ ಮಾಡ್ಬೋದು, ಅದು ತೊಗೊಂಡು ಬಂದು ಎಲ್ಲರಿಗೂ ತೆಗ್ದು ಅವ್ರವ್ರ ಹೆಸರು ಬರೆದು ಅವ್ರವ್ರ ಫ್ಯಾಮಿಲಿಗೆ ತಲುಪಿಸೋರ್ಗೂ ಸಿಕ್ಕಾಬಟ್ಟೆ ತಲೆನೋವು ಇರುತ್ತೆ. ಅದ್ರಲ್ಲಿ ನಮ್ಮದು ಎಲ್ಲ ಬೇರೆ ಮಿಕ್ಸ್ ಆಗಿತ್ತು. ಒಂಥರ ಫುಲ್ಲು ಏನು ಕೇಳ್ತೀರಾ, ಅಯ್ಯೋ ಯಾಕಾದರೂ ಇದನ್ನೆಲ್ಲ ಯಾರ್ಯಾರು ಕಂಡುಹಿಡಿದ್ರು ಇದನ್ನೆಲ್ಲ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಸೊ ನೋಡ್ಬೋದು, ಇನ್ನೂ ಒಳಗಡೆನೂ ಸ್ಟೋರ್ ರೂಮಲ್ಲೆಲ್ಲ ಸುಮಾರು ಇಟ್ಟಿದ್ವಿ ನಾವು ಬಟ್ಟೆಗಳು. ಸೊ ಇದರಲ್ಲಿ ತೆಗ್ದು ಇವಾಗ ಬರಿಬೇಕಿತ್ತು. ಸೊ ಆ ಥರ ಶುರು ಮಾಡ್ಕೊಂಡ್ವಿ. ಮತ್ತು ಇನ್ನು ನಂದು ಬ್ಲೌಸ್ಗಳೆಲ್ಲ ನಾಳೆ ಹೊಲಿಯೋದಕ್ಕೆ ಕೊಡಬೇಕಿತ್ತು, ಯಾಕೆಂದರೆ ಇನ್ನು 1 ಮಂತು ಇಲ್ಲ ನನ್ನ ಮದುವೆ. ಹಾಗಾಗಿ ಸೊ ಎಲ್ಲರದ್ದು ಬರೆದ್ವಿ ಇಷ್ಟೇ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ತುಂಬ ಲಾಂಗ್ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ಸೊ ನೋಡಿ ಅಂತ ಕೇಳ್ಕೊತೀನಿ. ಬಾಯ್.